ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಚಂದ್ರು ಮೈಸೂರಿನಿಂದ. ನಾನಿವತ್ತಿದ್ದೀನಿ ನಿಮ್ಮ ಜೊತೆಗೆ ಒಂದು ಹೊಸ 3040 ಡೂಪ್ಲೆಕ್ಸ್ ಹೌಸ್ ಜೊತೆ. ಈ ಡೂಪ್ಲೆಕ್ಸ್ ಹೌಸ್ ಮತ್ತು ಮೈಸೂರು ಟು ಊಟಿ ರೋಡ್ ನ್ಯಾಷನಲ್ ಹೈವೇಯಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿದೆ. ಇದು ಮೂಡ ಅಪ್ರೂವ್ಡ್ ಲೇಔಟ್, ಮೂಡ ಅನುಮೋದಿತ ಬಡಾವಣೆ. ಬನ್ನಿ ಫ್ರೆಂಡ್ಸ್, ಈ ಮನೆಯ ವಿಶೇಷತೆಗಳೇನು, ಇದರ ಬೆಲೆ ಏನು, ಇದನ್ನು ನೀವು ಯಾಕೆ ತಗೋಬೇಕು ಅಂತ ಒಂದು ಕಡೆಯಿಂದ ನೋಡ್ಕೊಂಡು ಹೋಗೋಣ. ಬನ್ನಿ. ಎಂಟ್ರ್ ಆದ ತಕ್ಷಣ ಸ್ಟಾರ್ಟಿಂಗ್ ನೋಡಿ, ಬ್ಯೂಟಿಫುಲ್ ಎಲಿವೇಶನ್ ನೋಡಿ, ತುಂಬ ನೀಟಾಗಿದೆ ಎಲಿವೇಶನ್ಸು, ಒಳ್ಳೆ. ಮತ್ತು ಒಳಗಡೆ ಎಂಟ್ರ್ ಆದ ತಕ್ಷಣ ಸ್ಟಾರ್ಟಿಂಗಲ್ಲೇ ಕಾರ್ ಪಾರ್ಕಿಂಗ್ ಏರಿಯಾ. ಆರಾಮಾಗಿ 4 ವೀಲರ್ ದೊಡ್ಡ ಕಾರ್ನ ನೀವು ಇಲ್ಲಿ ಪಾರ್ಕ್ ಮಾಡ್ಕೋಬೋದು. ಹಾಗೆ ನೋಡೋದಾದರೆ ಸೆಟ್ ಬ್ಯಾಕು 2 ಫೀಟ್ ಸೆಟ್ ಬ್ಯಾಕ್ ಇದೆ, ಸುತ್ತ ಇದೆ. ನೀವು ಆ ಕಡೆ ಚಿಕ್ಕ ಗೇಟಿಂದ ಹೋದರೆ ನಿಮಗೆ ಅಲ್ಲಿ ಗ್ಯಾಸ್ ಸಿಲಿಂಡರ್ ಇಟ್ಕೊಳ್ಳೋಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಮತ್ತು ನಿಮಗೆ ಅಲ್ಲಿ ಎಲೆಕ್ಟ್ರಿಕ್ ಮೀಟ್ರ್ ಬೋರ್ಡ್ ಕೂಡ ಆ ಕಡೆನೇ ಪ್ರಾವಿಷನ್ ಮಾಡಿದ್ದಾರೆ. ಮತ್ತು ಈ ಲೇಔಟಲ್ಲಿ ವಾಟರ್ ಫೆಸಿಲಿಟಿ ಬಗ್ಗೆ ಹೇಳೋದಾದರೆ, ಇಲ್ಲೇ ಪಕ್ಕದಲ್ಲೇ ಓವರ್ ಹೆಡ್ ಟ್ಯಾಂಕ್ ಇದೆ. ಲೇಔಟಿಂದನೇ 24 ಅವರ್ಸು ವಾಟರ್ ಸಪ್ಲೈ ಕೂಡ ಇದೆ. ಮತ್ತು ಇಲ್ಲಿ ಓನ್ ಬೋರ್ವೆಲ್ ಕೂಡ ಪ್ರಾವಿಷನ್ ಮಾಡಿದ್ದಾರೆ. ಅರೌಂಡ್ 200 ಫೀಟ್ಗೆಲ್ಲ ಇಲ್ಲಿ 2 ಇಂಚ್ ವಾಟರು ಅವೈಲಬಿಲಿಟಿ ಇದೆ. ಈ ಕಡೆ ನೋಡಿ, ಸೆಟ್ ಬ್ಯಾಕು 2 ಫೀಟ್ ಇದೆ. ಇದು ಬಂದು ಬೋರ್ವೆಲ್ದು ಮೀಟ್ರ್ ಬೋರ್ಡು. ಹಾಗೆ ನಾವು ಮುಂದೆ ಪಾರ್ಕಿಂಗ್ ಟೈಲ್ಸ್ನ ನೋಡ್ಬೋದು. ವಾಲ್ ಟೈಲ್ನ ಎಷ್ಟು ತುಂಬ ಡೆಕೋರೇಷನ್ ಆಗಿದೆ, ಒಳ್ಳೆ ಕಲರ್ ಕಾಂಬಿನೇಷನ್ನು. ನೋಡಿ ಸ್ನೇಹಿತರೆ, ಫ್ರಂಟ್ ಡೋರ್ ನೋಡಿ, ಫ್ಲವರ್ ಡಿಸೈನಲ್ಲಿ ಮಾಡಿಸಿದ್ದಾರೆ, ಸಖತ್ತಾಗಿ ಕಾಣ್ತಾ ಇದೆ. ಈ ಮನೆಯ ಎಲ್ಲ ಡೋರ್ಗಳು, ವಿಂಡೋಗಳು ಎಲ್ಲ ಮಾಡಿಸಿರ್ತಕ್ಕಂಥದ್ದು ಫಸ್ಟ್ ಟೀಕ್, ಮೊದಲನೇ ಟೀಕಿಂದ. ಎಂಟ್ರೆನ್ಸಲ್ಲೇ ದೇವ್ರ ಫೋಟೋನ ಇಟ್ಕೊಳ್ಳೋಕ್ಕೆ ಸ್ಪೇಸ್ನ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಎಂಟ್ರೆನ್ಸ್ ಆಗ್ತಾ ಹೋದರೆ ನಾವು ನೋಡಿ ಎಷ್ಟು ಆ್ಯಂಬಿಷಿಯಸ್ ಆಗಿ ಕಾಣ್ತಾ ಇದೆ. ಗ್ರೌಂಡ್ ಫ್ಲೋರ್ನ ಹಾಲು ನೋಡಿ, ಝೂಮರ್ ಲೈಟ್ಸು, ಫಾಲ್ ಸೀಲಿಂಗಲ್ಲಿ ನೋಡಿ ಸ್ಟ್ರಿಪ್ ಲೈಟ್ಗಳೆಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. 6 ಬ್ಲೇಡ್ ಫ್ಯಾನು, ಫಾಲ್ ಸೀಲಿಂಗ್ ಸಖತ್ತಾಗಿ ಕಾಣ್ತಾ ಇದೆ. ಟಿ ವಿ ಕ್ಯಾಬಿನೆಟ್ ನೋಡ್ಬೋದು ನೀವು, ಒಳ್ಳೆ ಲಾರ್ಜ್ ಟಿ ವಿ ಕ್ಯಾಬಿನೆಟ್ ಯೂನಿಟ್ಟು. ಫಾರ್ಮಿಕಾ ಶೀಟ್ಸ್ ಕಲರ್ ಸಹ ಹೇಳ್ಬೋದು, ಒಂದಕ್ಕೊಂದು ಮ್ಯಾಚ್ ಆಗಿ ತುಂಬ ನೀಟಾಗಿ ಕಾಣ್ತಾ ಇದೆ. ನೋಡಿ ವಿಂಡೋಸು, ಅಲ್ಲಲ್ಲಿ ನಿಮಗೆ ಈ ಥರ ಸ್ಪೇಸ್ಗಳನ್ನ ಪ್ರೊವೈಡ್ ಮಾಡಿದ್ದಾರೆ. ನೀವೇನೇ ನಿಮ್ಮದು ಥಿಂಗ್ಸು ಅಥವಾ ಫೋಟೋಸು ಏನು ಬೇಕಾದ್ರೂ ನೀವು ಅಲ್ಲಿ ಇಟ್ಕೋಬೋದು. ಈ ಮನೆಯ ಫ್ಲೋರಿಂಗ್ ಬಂದು ಕಂಪ್ಲೀಟ್ ಗ್ರಾನೈಟ್ ಫ್ಲೋರಿಂಗ್ ನೋಡಿ, ತುಂಬ ಚೆನ್ನಾಗಿ ಕಾಣ್ತಾ ಇದೆ, ಪಾಲಿಷ್ ಮಾಡಿಸಿದ್ದಾರೆ. ಹಾಗೆ ನೋಡಿದ್ರೆ ಪೂಜಾ ರೂಮ್ ನೋಡಿ, ಸುತ್ತ ಸ್ಟ್ರಿಪ್ ಲೈಟು, ಆರಾಮಾಗಿ ಇಬ್ಬರು ಕುತ್ಕೊಂಡು ಪೂಜೆ ಮಾಡ್ಬೋದು. ಕೆಳಗಡೆ ದೇವರ ಐಟಮ್, ಪೂಜೆ ಸಾಮಾನು ಐಟಮ್ಗಳೆಲ್ಲ ಇಟ್ಕೊಳ್ಳೋಕ್ಕೆ ಕ್ಯಾಬಿನೆಟ್ ಮಾಡಿಸಿದ್ದಾರೆ. ಡಿಸೈನ್ ಆಗಿರ್ಬೋದು. ಮಧ್ಯೆ ಗಣಪತಿ, ಆ ಕಡೆ ಲಕ್ಷ್ಮೀ ಸರಸ್ವತಿ ನೋಡಿ, ನೀಟಾಗಿ ಕೆತ್ತನೆ ಮಾಡಿಸಿ ಡಿಸೈನ್ ಮಾಡಿಸಿದ್ದಾರೆ. ಆನೆಗಳು ನೋಡ್ಬೋದು ನೋಡಿ, ಆನೆ ಕೊಂಬು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಮತ್ತು ಈ ಮನೆ ಬಂದ್ಬಿಟ್ಟು 100% ವಾಸ್ತು ಇದೆ. ಅಗ್ನಿ ಮೂಲೆ, ಕುಬೇರನ ಮೂಲೆ, ವಾಯು ಮೂಲೆ, ಎಲ್ಲ ಮೂಲೆಯಲ್ಲಿ ಏನೇನು ಬರಬೇಕು ಅದಕ್ಕೆ ತಕ್ಕಂತೆ ಕರೆಕ್ಟ್ ಡೈಮೆನ್ಷನ್ಗಳಲ್ಲಿ ಅದನ್ನು ಪ್ರೊವೈಡ್ ಮಾಡಿದ್ದಾರೆ. ಕಿಚನ್ ನೋಡ್ಬೋದು ನೀವು, ಕಿಚನಲ್ಲಿ ಬಂದು ನೋಡಿ, ಈ ಕಡೆ ನಿಮ್ಮದು ಸ್ಟವ್ ಪಾಯಿಂಟ್ ಬರುತ್ತೆ. ಇಲ್ಲಿ ಹೇಳಿದ್ರೆ ನಾನು ಹೊರಗಡೆ ಗ್ಯಾಸ್ ಸಿಲಿಂಡರ್ ಇಟ್ಕೊಳ್ಳೋಕ್ಕೆ ಪ್ರಾವಿಷನ್ ಮಾಡಿದ್ದಾರೆ ಅಂತ ಅದರದ್ದು ಪೈಪು. ಈ ಕಡೆ ನೀವು ಗ್ರೈಂಡ್ರು, ಮಿಕ್ಸಿ ಇದನ್ನೆಲ್ಲ ಈ ಕಡೆ ಇಟ್ಕೋಬೇಕಾಗುತ್ತೆ. ನೀವು ವಾಟರ್ ಪ್ಯೂರಿಫೈಯರ್ ಬಂದ್ಬಿಟ್ಟು ನಿಮಗೆ ಇಲ್ಲಿ ಟ್ಯಾಪ್ ಮೇಲೇ ಏಜ್ ಪಾಯಿಂಟ್ನ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಹಾಗೆ ಬಂದರೆ ಇಲ್ಲಿ ಒಂದು ಟಿಫನ್ ಕೌಂಟ್ರು, ಬೆಳಗ್ಗೆ ಮಕ್ಕಳಿಗೆ ಅರ್ಜೆಂಟಾಗಿ ಹೋಗಬೇಕು, ಜೊತೆಗೆ ನೀವು ವೆಜಿಟೇಬಲ್ಸ್ನ ಕಟ್ ಮಾಡೋಕ್ಕೂ ಇದನ್ನು ಯೂಸ್ ಮಾಡ್ಬೋದು. ಪ್ಲಸ್ಸು ಟಿಫನ್ ಕೌಂಟ್ರಾಗೂ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ನೋಡಿ.
ಇದು ನೋಡಿ ಫ್ರಿಡ್ಜ್ ಪಾಯಿಂಟು, ಇಲ್ಲಿ ಬರುತ್ತೆ ಫ್ರಿಡ್ಜ್ ಪಾಯಿಂಟು, ದೊಡ್ಡದಾಗಿದೆ, ಆರಾಮಾಗಿ ಇಟ್ಕೋಬೋದು. ಡಬಲ್ ಫ್ರಿಡ್ಜು, ಡಬಲ್ ಡೋರ್ ಫ್ರಿಡ್ಜು ಎಲ್ಲ ಬಂದ್ಬಿಟ್ಟು ಇದು ಸಾಫ್ಟ್ ಕ್ಲೋಸಿಂಗ್ ಯೂನಿಟ್ಸ್ ಇರ್ತದೆ ನೋಡಿ. ವೆಸಲ್ಸ್ ಎಲ್ಲ ಆರಾಮಾಗಿ ಸ್ಟೋರ್ ಮಾಡ್ಕೋಬೋದು. ಅಲ್ಲೇ ಪಕ್ಕದಲ್ಲೇ ಒಂದು ವಾಶ್ ಬೇಸನ್ನು ನೋಡಿ, ಟೈಲ್ಸ್ ಎಷ್ಟು ಚೆನ್ನಾಗಿ ಹಾಕ್ಸಿದ್ದಾರೆ ಹಿಂದ್ಗಡೆ. ವಾಶ್ ಬೇಸನ್ ನೋಡಿ, ಡಿಸೈನ್ ಎಷ್ಟು ಚೆನ್ನಾಗಿದೆ, ಸರ್ಕ್ಯುಲರ್ ಟೈಪಲ್ಲಿದೆ ನೋಡಿ. ಮೇಲ್ಗಡೆ ಲೈಟು, ಮಿರರ್ ಬರುತ್ತೆ, ಇಲ್ಲಿ ಮಿರರ್ ಇನ್ನೂ ಹಾಕ್ಸಿಲ್ಲ, ಮಿರರ್ ಪ್ರಾವಿಷನ್ ಮಾಡಿಸ್ತಾರೆ. ಇದೆ ನೋಡಿ, ಇಲ್ಲೂ ಕೂಡ ಥಿಂಗ್ಸ್ ಇಟ್ಕೊಳ್ಳೋಕ್ಕೆ ಐಟಮ್ಸು, ಕಿಚನ್ ಐಟಮ್ಸ್ಗಳು ಇಟ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ವಿಂಡೋ ನೋಡಿ, 3 ಪಾರ್ಟಿಷನ್ ವಿಂಡೋ ಇದೆ, ಲೈಟ್ ಆ್ಯಂಡ್ ವೆಂಟಿಲೇಷನ್ನು, ಗುಡ್ ಲೈಟ್ ಆ್ಯಂಡ್ ವೆಂಟಿಲೇಷನ್ ಬರುತ್ತೆ. ಹಾಗೆ ನಾವು ಈ ಗ್ರೌಂಡ್ ಫ್ಲೋರಲ್ಲಿ 1 ಬೆಡ್ರೂಮ್ ಬರುತ್ತೆ ಡೂಪ್ಲೆಕ್ಸ್ ಹೌಸಲ್ಲಿ 30-40. ಫಸ್ಟ್ ಫ್ಲೋರಲ್ಲಿ 2 ಬೆಡ್ರೂಮ್ಸ್ ಬರುತ್ತೆ. ಗ್ರೌಂಡ್ ಫ್ಲೋರಲ್ಲಿ ಒಂದು ಅಟ್ಯಾಚು, ಒಂದು ಜನರಲ್ ಬಾತ್ರೂಮ್ ಬರುತ್ತೆ. ನಾವು ಫಸ್ಟು ರೂಮ್ ನೋಡೋಣ. ಇಲ್ಲಿ 1 ಬೆಡ್ರೂಮ್ ಇದೆ, ರೂಮ್ ನೋಡೋಣ. ರೂಮ್ ನೋಡಿ, ಆರಾಮಾಗಿ ನೀವು ಇದು ಮಾಸ್ಟರ್ ಬೆಡ್ರೂಮು, ಕಿಂಗ್ ಸೈಜ್ ಬೆಡ್ನ ಇಲ್ಲಿ ಪ್ರಾವಿಷನ್ ಮಾಡ್ಕೋಬೋದು. 3 ಪಾರ್ಟಿಷನ್ ವಿಂಡೋ 2 ಇದೆ ನೋಡಿ. ಫಾಲ್ ಸೀಲಿಂಗ್ ನೋಡ್ಬೋದು ನೋಡಿ, ಎಷ್ಟು ಚೆನ್ನಾಗಿ ಮಾಡಿಸಿದ್ದಾರೆ. ಸ್ಟ್ರಿಪ್ ಲೈಟು ಸುತ್ತ, ಬೆಡ್ ಲ್ಯಾಂಪ್ಗಳು ನೋಡಿ, ಬೆಡ್ ಲ್ಯಾಂಪು ತುಂಬ ಸಖತ್ತಾಗಿದೆ. ಮತ್ತು ಅಲ್ಯೂಮಿನಿಯಂ ರಾಡ್ಸು, ಕರ್ಟನ್ಗಳನ್ನ ಪ್ರಾವಿಷನ್ ಮಾಡ್ಕೊಳ್ಳೋಕ್ಕೆ, LED ಲೈಟ್ಗಳನ್ನೂ ಕೂಡ ಪ್ರಾವಿಷನ್ ಮಾಡಿಸಿದ್ದಾರೆ. ಇದು ನೋಡಿ ವಾರ್ಡ್ರೋಬು ಗ್ರೌಂಡ್ ಫ್ಲೋರಲ್ಲಿ, ಮಿರರ್ ಸ್ಟ್ಯಾಂಡು, ರೂಮ್ ಡೋರ್ಗಳು ನೋಡ್ಬೋದು ನೀವು, ಲಾಕ್ ನೋಡ್ಬೋದು, ಎಲ್ಲ ಯುರೋಪ ಲಾಕು. ಹಾಗೆ ಗ್ರೌಂಡ್ ಫ್ಲೋರಲ್ಲಿ ಬೆಡ್ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಇದೆ ನೋಡಿ. ಫಿಟ್ಟಿಂಗ್ಸ್ಗಳು ನೋಡ್ಬೋದು ನೀವು, ಟೈಲ್ ಕಾಂಬಿನೇಷನ್ಗಳು ನೋಡ್ಬೋದು. ಆಂಟಿಸ್ಟಿಕ್ ಟೈಲ್ಸು, ಫ್ಲೋರಿಂಗ್ ಎಲ್ಲ ನೋಡಿ ಇಲ್ಲಿ. ಮತ್ತು ಸೋಪ್ ಸ್ಟ್ಯಾಂಡು, ಸೋಪು ಶಾಂಪು ಎಲ್ಲ ನೀವು ಇಲ್ಲಿ ಇಟ್ಕೋಬೋದು. ಎಲ್ಲ ಫಿಟ್ಟಿಂಗ್ಸ್ ಬಂದು ಒನಿಡಾ ಫಿಟ್ಟಿಂಗ್ಸು. ಇದು ಗೀಸರ್ ಪಾಯಿಂಟು, ಗೀಸರು ಸೋಲಾರ್ದು, ಕನ್ಸಿಡ್ ಬಾಲ್ಗಳು, ಎಕ್ಸಾಸ್ಟ್ ಫ್ಯಾನು, 2 ಪಾರ್ಟಿಷನ್ ವಿಂಡೋ. ಹಾಗೆ ಬನ್ನಿ ಈಗ ನಾವು ಇದರಲ್ಲಿ ಜನರಲ್ ಬಾತ್ರೂಮ್ ನೋಡೋಣ ನೋಡಿ. ಜನರಲ್ ಬಾತ್ರೂಮ್ ಹತ್ರ ಔಟ್ಸೈಡು ವಾಶ್ ಬೇಸನ್ ಪ್ರೊವೈಡ್ ಮಾಡಿಸಿದ್ದಾರೆ ನೋಡಿ. ಸ್ಪೇಸ್ನ ಎಷ್ಟು ನೀಟಾಗಿ ಯೂಟಿಲೈಸೇಷನ್ ಮಾಡಿಸ್ಕೊಂಡಿದ್ದಾರೆ. ಸ್ಟೇರ್ ಕೇಸ್ ಕೆಳಗಡೆ ಇಲ್ಲಿ ನೋಡಿ, UPS ಪಾಯಿಂಟು ನೀವು ಇಲ್ಲಿ ಮಡಿಕೋಬೋದು ಆರಾಮಾಗಿ. ಇಲ್ಲಿ ಕೂಡ ಒಂದು ವಾರ್ಡ್ರೋಬ್ನ ಪ್ರಾವಿಷನ್ ಮಾಡಿಸಿದ್ದಾರೆ ಥಿಂಗ್ಸ್ಗಳನ್ನ ಇಟ್ಕೊಳ್ಳೋಕ್ಕೆ. ಎಲ್ಲ ಸ್ಪೇಸು ನೀಟಾಗಿ ಯೂಸ್ ಮಾಡಿದ್ದಾರೆ, ಎಲ್ಲೂ ಸ್ಪೇಸು ವೇಸ್ಟ್ ಆಗಿಲ್ಲ ಅಂತ ಕಾಣುತ್ತೆ ನಮಗೆ ನೋಡಿ. ಜನರಲ್ ಬಾತ್ರೂಮು ನೋಡಿ, ಈ ಟೈಲ್ಸ್ ಕಾಂಬಿನೇಷನ್ ನೋಡಿ, ಬ್ಲ್ಯಾಕ್ ಆ್ಯಂಡ್ ವೈಟು ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಹಾಗೆ ನಾವು ಈಗ ಸ್ಟೇರ್ ಕೇಸ್ ಎತ್ಕೊಂಡು ಫಸ್ಟ್ ಫ್ಲೋರ್ಗೆ ಹೋಗೋಣ ಬನ್ನಿ, ಅಲ್ಲೇನೇನೈತೆ ಅಂತ ನೋಡೋಣ. ಅದು ನೋಡೋಕ್ಕಿಂತ ಮುಂಚೆ ಹೊರಗಡೆ ವಾಷಿಂಗ್ ಏರಿಯಾ ನೋಡ್ಬೋಣ. ಗ್ರೌಂಡ್ ಫ್ಲೋರಲ್ಲಿ ವಾಷಿಂಗ್ ಏರಿಯಾ ನೋಡಿ, ಸಂಪು 10,000 ಲೀಟ್ರ್ ಕೆಪಾಸಿಟಿ ಸಂಪಿದೆ. ಇದು ಮೋಟ್ರು, ಟ್ಯಾಪ್ಗಳು, ಒಂದು ಇಂಡಿಯನ್ ಟಾಯ್ಲೆಟು. ಬನ್ನಿ ಇವಾಗ ಹೋಗೋಣ ಫಸ್ಟ್ ಫ್ಲೋರ್ಗೆ ನೋಡಿ. ಸ್ಟೇರ್ ಕೇಸಲ್ಲಿ ಮೇಲಕ್ಕೆ ಹೋಗೋಕ್ಕೇ ಒಳ್ಳೆ ಮಜಾ ನೋಡಿ. ಪ್ರೊಫೈಲ್ ಲೈಟು ಎಷ್ಟು ಚೆನ್ನಾಗಿ ಹಾಕ್ಸಿದ್ದಾರೆ, ತುಂಬ ಸಖತ್ತಾಗಿ ಕಾಣ್ತೈತೆ. ರೇಲಿಂಗ್ಸ್ ಎಲ್ಲ ಬಂದ್ಬಿಟ್ಟು SS ರೇಲಿಂಗ್ಸು. ಸ್ಟೇರ್ ಕೇಸ್ಗೂ ನೋಡಿ ಲಪೋತ್ರ ಗ್ರಾನೈಟು, ಅದಕ್ಕೆ ಕಾಂಬಿನೇಷನ್ ಆಗಿ ರೈಸರ್ಗೆ ಟೈಲ್ಸ್ಗಳನ್ನ ಯೂಸ್ ಮಾಡಿಸಿದ್ದಾರೆ, ಸಖತ್ತಾಗಿ ಕಾಣ್ತಾಯಿದೆ. ಲ್ಯಾಂಡಿಂಗ್ ಲೈಟ್ಸ್ ನೋಡ್ಬೋದು, ಒಳ್ಳೊಳ್ಳೆ ಡಿಸೈನ್ಗಳು, ಸೂಪರ್ವಾಗಿ ಮಾತ್ರ ಒಳ್ಳೆ ಲುಕ್ ಕೊಡ್ತಾಯಿದೆ ಮನೆಗೆ ನೋಡಿ. ಫಸ್ಟ್ ಫ್ಲೋರಲ್ಲಿ ಹಾಲು ನೋಡಿ, ಇದು ದೊಡ್ಡ ಹಾಲು, ಗ್ರೌಂಡ್ ಫ್ಲೋರ್ಗಿಂತ ದೊಡ್ಡ ಹಾಲು ಬರುತ್ತೆ. ಇದನ್ನ ನೀವು ದೊಡ್ಡ TV ಕ್ಯಾಬಿನೆಟು, ಇಲ್ಲಿ ನೀವು ಪ್ರಾಜೆಕ್ಟ್ರನ್ನ ಯೂಸ್ ಮಾಡ್ಬೋದು. ಇಲ್ಲ ಮನೇಲಿ ಏನಾದರೂ
ಸಣ್ಣ ಪುಟ್ಟ ಫಂಕ್ಷನ್ನು ಅಥವಾ ಏನೇ ಜಾಸ್ತಿ ಜನ ಸ್ಪೆಂಡ್ ಮಾಡೋ ಟೈಮ್ಗಳನ್ನ ನೀವು ಫ್ಯಾಮಿಲಿ ಜೊತೆ ಆರಾಮಾಗಿ ಇಲ್ಲಿ ಸ್ಪೆಂಡ್ ಮಾಡ್ಬೋದು. ಇಷ್ಟು ದೊಡ್ಡ ಹಾಲ್ನ ಕೊಟ್ಟು ಕೂಡ ಇಲ್ಲಿ 2 ಮಾಸ್ಟರ್ ಬೆಡ್ರೂಮ್ಗಳನ್ನ ಪ್ರಾವಿಷನ್ ಮಾಡಿದ್ದಾರೆ ನೋಡಿ. ಬೆಡ್ರೂಮಲ್ಲಿ ನೋಡಿ ಸ್ಪೇಸು ಯಾವ ಥರ ಪ್ರಾವಿಷನ್ ಮಾಡಿಸಿದರೆ, ಹಿಂದೆ ಟೈಲ್ಸು ಎಲೆಗಳಿರೋ ಥರ ಟೈಲ್ಸು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಮೇಲ್ಗಡೆ ನೋಡಿ PVC ಮೆಟೀರಿಯಲಲ್ಲಿ ಸಖತ್ತಾಗೈತೆ. ಸೀಲಿಂಗು ಒಳ್ಳೆ ಲುಕ್ ಕೊಡುತ್ತೆ. ಎಲ್ಲ ಪೂರ್ತಿ ಸ್ಟ್ರಿಪ್ ಲೈಟು, ಎಲ್ಲ ಸೀಲಿಂಗಿಗೂ ಕೂಡ ಸ್ಟ್ರಿಪ್ ಲೈಟ್ಗಳು ಹಾಕ್ಸಿದ್ದಾರೆ. ಅದು ನೈಟ್ ಹೊತ್ತೆಲ್ಲ ಗೋಲ್ಡ್ ಕಲರ್ ಇರೋದ್ರಿಂದ ತುಂಬ ಸಖತ್ತಾಗಿ ಕಾಣುತ್ತೆ. ಈಗ ಡೇ ಇರೋದ್ರಿಂದ ಅಷ್ಟೊಂದು ಇದು ಕಾಣ್ತಾ ಇಲ್ಲ ನೋಡಿ. ವಿಂಡೋ 3 ಪಾರ್ಟಿಷನ್ ವಿಂಡೋ, ಒಳ್ಳೆ ಗಾಳಿ ಬೆಳಕು ಬರುತ್ತೆ. ವಾರ್ಡ್ರೋಬ್ ಅಂತೂ ಸಖತ್ತಾಗಿದೆ. ಕಲರ್ ಕಾಂಬಿನೇಷನ್ನು ಒಂದಕ್ಕೊಂದು ಸಖತ್ತಾಗಿದೆ. ಇದು ನೋಡಿ ಅಟ್ಯಾಚ್ ಬಾತ್ರೂಮ್ ನೋಡೋಣ. ಇಲ್ಲಿ 2ರಲ್ಲೂ ಫಸ್ಟ್ ಫ್ಲೋರಲ್ಲಿ ಒಂದು ಡ್ರೆಸ್ಸಿಂಗ್ ಏರಿಯಾನ ಪ್ರಾವಿಷನ್ ಮಾಡಿದ್ದಾರೆ ನೋಡ್ಬೋದು. ಅದಕ್ಕೆ ಮಿರರ್ ಪಾಯಿಂಟು, ಒಳ್ಳೆ ಸ್ಟೋರೇಜ್ ಯೂನಿಟ್ ಮಾತ್ರ ಈ ಮನೇಲಿ. ಎಲ್ಲ ಕಡೆನೂ ಎಷ್ಟು ಬೇಕು ಸಾಮಾನು ನೀವು ಇಟ್ಕೋಬೋದು ನೋಡಿ. ಅಟ್ಯಾಚ್ ಬಾತ್ರೂಮು ಸಖತ್ ದೊಡ್ಡದಾಗಿದೆ. ಇದು ನೋಡಿ ಪೆಬಲ್ಸ್ ಸ್ಟೋನ್ ಥರ ಟೈಲ್ಸ್, ಇದು ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ. ವಾಲ್ ಮೌಂಟೆಡ್ ಕಮೋಡು ನೋಡಿ ಸಖತ್ತಾಗಿದೆ. ಇಂಡ್ವೇರ್ ಕಂಪ್ನಿದು ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ಸ್ಗಳನ್ನ ಯೂಸ್ ಮಾಡಿ ತುಂಬ ಅಚ್ಚುಕಟ್ಟಾಗಿ ಈ ಮನೆನ ನಿರ್ಮಾಣ ಮಾಡಿದ್ದಾರೆ ನೋಡಿ. ಹಾಲಲ್ಲಿ ಲ್ಯಾಂಪ್ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲೂ ಕೂಡ ಸ್ಪೇಸ್ಗಳನ್ನ ಪ್ರೊವೈಡ್ ಮಾಡಿದ್ದಾರೆ ಥಿಂಗ್ಸ್ಗಳನ್ನ ಇಟ್ಕೊಳ್ಳೋಕ್ಕೆ. ಇನ್ನೊಂದು ಬೆಡ್ರೂಮ್ ನೋಡಿ, ಇದು ಮಾಸ್ಟರ್ ಬೆಡ್ರೂಮು ಫಸ್ಟ್ ಫ್ಲೋರ್ದು. ಅದು ಬಂದು ಈಗ ತೋರಿಸಿದ್ದು ಕಿಡ್ಸ್ ರೂಮು. ಇದು ನೋಡಿ ಕಿಂಗ್ ಸೈಜ್ ಬೆಡ್ಡು, ಆರಾಮಾಗಿ ಇಟ್ಕೋಬೋದು. ಇದ್ರ ಸೀಲಿಂಗ್ ನೋಡ್ಬೋದು ನೀವು ನೋಡಿ ಎಷ್ಟು ಚೆನ್ನಾಗಿದೆ ಸೀಲಿಂಗು. ಎಲ್ಲ ಒಂದಕ್ಕಿಂತ ಒಂದು ಸಖತ್ತಾಗಿದೆ ಸೀಲಿಂಗ್ ಡಿಸೈನ್ಸ್ ಮಾತ್ರ ನೋಡಿ. ಇಲ್ಲಿ ಒಂದು ಎಕ್ಸ್ಟ್ರಾ TV ಕ್ಯಾಬಿನೆಟು ಗ್ರೌಂಡ್ ಫಸ್ಟ್ ಫ್ಲೋರ್ ಮಾಸ್ಟರ್ ಬೆಡ್ರೂಮಲ್ಲಿ ನೋಡಿ ಸಖತ್ತಾಗಿದೆ. ಇಲ್ಲೂ ಒಂದು ದೊಡ್ಡ TV ಇಟ್ಕೋಬೋದು. ಸ್ಟಡಿ ಟೇಬಲು, ಕಂಪ್ಯೂಟರ್ ಟೇಬಲು, ಯಾವುದಕ್ಕೆ ಬೇಕಾದ್ರೂ ನೀವು ಯೂಸ್ ಮಾಡ್ಬೋದು ನೋಡಿ. ಎಷ್ಟು ಸಖತ್ತಾಗಿ ಮಾಡಿಸಿದ್ದಾರೆ. ಎಲ್ಲ ಫೆಸಿಲಿಟಿನೂ ಇದೆ ನಿಮಗೆ. ಆರಾಮಾಗಿ ಮನೆ ತಗೊಂಡು ಆರಾಮಾಗಿ ಗೃಹ ಪ್ರವೇಶ ಮಾಡಿಕೊಂಡು ಏನೇನು ಸಣ್ಣ ಪುಟ್ಟ ಮೆಟೀರಿಯಲ್ಸ್ಗಳು ಏನೇನಿದೆ ಅದನ್ನು ಮಾತ್ರ ಇಟ್ಕೋಬೋದು ನೋಡಿ. ಅಟ್ಯಾಚು ನೋಡಿ, ಎಲ್ಲ ಕಡೆನೂ ಪ್ರೊವಿಷನ್ ಮಾಡಿಸಿದ್ದಾರೆ ಸೋಪ್ ಸ್ಟ್ಯಾಂಡ್ಗಳು ಗ್ರಾನೈಟಲ್ಲಿ. ಅದರಿಂದ ನಿಮಗೆ ಬೇರೆ ಅವಶ್ಯಕತೆ ಕೈ ಹೊಡೆಯೋದು ಆ ಥರ ಇಲ್ಲ. ವಾಲಲ್ಲೇ ಅದನ್ನು ಮಾಡಿಸ್ಕೊಟ್ಟಿರೋದ್ರಿಂದ ನೀಟಾಗಿ ನಿಮಗೆ ಸ್ಪೇಸ್ ಸಿಗುತ್ತೆ. ಮತ್ತು ಇದು ನಾನು ಇನ್ನೊಂದು ಹೇಳೋದು ಮರ್ತೆ ನೋಡಿ, ಸುತ್ತ ಸೇಫ್ಟಿ ರೇಲಿಂಗ್ಸು. ಗ್ರೌಂಡ್ ಫ್ಲೋರು, ಫಸ್ಟ್ ಫ್ಲೋರು ಎಲ್ಲ ಕಡೆ ಸೇಫ್ಟಿ ಪರ್ಪಸ್ಸಿಂದ ಒಳ್ಳೆ ಸೇಫ್ಟಿ ರೇಲಿಂಗ್ಸ್ನ, ಎಲ್ಲ MS ಪೈಪ್ಸ್ನ ಯೂಸ್ ಮಾಡಿ, ಒಳ್ಳೆ ಗೇಜ್ ಇರೋಂಥ ಪೈಪ್ಗಳನ್ನ ಯೂಸ್ ಮಾಡಿ ಸೇಫ್ಟಿ ಪ್ರೊವೈಡ್ ಮಾಡಿದ್ದಾರೆ ಹೌಸ್ಗೆ. ಹಾಗೆ ಬನ್ನಿ ಟೆರೆಸ್ಗೆ ಹೋಗೋಣ. ಅಲ್ಲಿ ಯಾವ ಥರ ಇದೆ ಅಂತ ನೋಡೋಣ ನೋಡಿ. ಸ್ಟೇರ್ ಕೇಸಲ್ಲಿ ನಡೆಯೋಕ್ಕೆ, ಸ್ಟೆಪ್ಸಲ್ಲಿ ನಡೆಯೋಕ್ಕೆ ಒಂಥರ ಚೆಂದ. ಒಳ್ಳೆ ಲೈಟು, ಒಳ್ಳೆ ಅರಮನೆ, ಮೈಸೂರು ಅರಮನೆಯಲ್ಲಿ ನಡೆದಂಗೆ ಆಯ್ತದೆ. ಟೆರೆಸ್ ನೋಡಿ, ವಾಟರ್ ಪ್ರೂಫ್ ಲಿಕ್ವಿಡ್ ಪೇಂಟ್ನ ಯೂಸ್ ಮಾಡಿ ಕೋಟ್ನ ಹಾಕ್ಸಿದ್ದಾರೆ. ವಾಟರ್ ಪ್ರೂಫಿಂಗ್ ಕೋಟು ನೋಡಿ. ಕಾಲಮ್ಸು ಎಲ್ಲ 9 ಇಂಚ್ ಬೈ 9 ಇಂಚು. ಪ್ಲಂಬಿಂಗ್ ಐಟಮ್ ಎಲ್ಲ ಬಂದು ನಿಮಗೆ ಓವರ್ ಹೆಡ್ ಟ್ಯಾಂಕಲ್ಲಿರೋ ಸುಪ್ರೀಂ ಕಂಪ್ನಿನೇ. ಈ ಮನೆಯ ಎಲ್ಲ ಪ್ಲಂಬಿಂಗ್ ಪೈಪ್ಗಳು, ಎಲ್ಲ ಐಟಮ್ಗಳು ಸುಪ್ರೀಂ ಕಂಪ್ನಿದೆ. ಟಾಪ್ 1 ಕಂಪ್ನಿ ನೋಡಿ. 1000 ಲೀಟ್ರ್ ಕೆಪಾಸಿಟಿ ಇದು ಟ್ಯಾಂಕು ನೋಡಿ, ಚೆನ್ನಾಗಿದೆ ನೋಡಿ. ಚಾಮುಂಡಿ ಬೆಟ್ಟ ವಿವ್ವು ಒಳ್ಳೆ ಸಖತ್ತಾಗಿ ಕಾಣುತ್ತೆ ಇಲ್ಲಿಂದ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಹಾಗೂ ಮನೆ ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು ಎಲ್ಲರಿಗೂ. ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.